ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ಮುಖ್ಯವಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಇಲ್ಲಿಗೂ ಸಂಬಂಧ ಇದೆ ಅಂತ ಕಂಡು ಬಂದಿದೆ. ಪ್ರಾಚೀನದಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು, ಅರ್ಚಕರು ಬಂದು ಪೂಜೆ ಮಾಡ್ತಿದ್ರು. ಕ್ರಮೇಣ ನಿಂತು ಹೋಯಿತು. 2003ರಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಯಿತು. ಅದರಲ್ಲಿ ಕಂಡು ಬಂತು ಇಲ್ಲಿಯ ಪೂಜಾ ನಿಂತು ಹೋಗಿರೋದು ದೋಷ ಕಂಡು ಬಂದಿದೆ, ಹೋಗಬೇಕು ಅಂತ ಪೂಜೆ ಮಾಡಬೇಕು ಕಂಡು ಬಂತು. ಹಾಗೆ ನಾವು ಬರ್ತಾ ಇದ್ದೇವೆ. ನಿತ್ಯ ಪ್ರಸಂಬರ್ತಿ ಬಂದು ಇಲ್ಲಿ ಪಾದ ಕುಮಾರ ದೇವರ ಪಾದ ಇದೆ, ಅಲ್ಲಿ ಪೂಜೆ ಮಾಡಿ ಅಭಿಷೇಕ ಚಾರ್ಜ್ ಮಾಡಿಕೊಂಡು ಪೂಜೆ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಪ್ರತಿ ವರ್ಷವೂ ಮಾರ್ಗಶಿರ ಮಾಸದ ಕೃಷ್ಣಪಕ್ಷ ಷಷ್ಠಿ ದಿವಸ ಪೂಜೆ ಮಾಡ್ತೇವೆ. ಇವತ್ತು ಷಷ್ಠಿ ದಿವಸ ಅವತ್ತು ಪೂಜೆ ಮಾಡ್ತೇವೆ ಕ್ರಮ. ಮತ್ತು ಇಲ್ಲಿ ಸುಬ್ರಹ್ಮಣ್ಯ ದೇವರ ಮದುವೆ ಆದ ಸ್ಥಳ, ಇಂದ್ರ ನಮಗೆ ದೇವಸ್ಥಾನ ಕೊಟ್ಟು ಮದುವೆ ಮಾಡಿದ ಸ್ಥಳ ಇಲ್ಲಿ ಕುಮಾರ ಪರ್ವತ. ಇಲ್ಲಿ ತಾರಕಾಸುರ ಕೊಂದ ಅಂತ ನೆಲೆಸಿದಂಥ ದೇವರು. ತಾರಕಾಸುರನು ದೇವರಿಗೆ ಹಾಕಿದ ಆಯುಧಗಳು ಅದು ಲಿಂಗವಾಗಿ ಪರಿವರ್ತನೆ ಆಯಿತು. ಇಲ್ಲಿ ಆಯುಧ ವಿಸಾಡ್ತಾನೆ ದೇವರ ಮೇಲೆ, ಅದು ದೇವರ ಮೇಲೆ ತಾಗಿ ಕೆಳ ಬೀಳುವಾಗ ಲಿಂಗವಾಗಿ ಪರಿವರ್ತನೆ ಆಗಿ ಕುಮಾರಲಿಂಗ ಅನ್ನೋ ಹೇಳ್ತಾನೆ. ಅದು ನಮ್ಮಲ್ಲಿ ಪೂಜೆ ಮಾಡ್ತಾರೆ. ಷಟ್ಕೋಣ ಇರ್ತದೆ ಮತ್ತು ತ್ರಿಕೋಣ ಇರ್ತದೆ ಅಲ್ಲಿ. ಇಲ್ಲಿ ನದಿ ಉಗಮ ಇಲ್ಲಿ ಪಾದದಿಂದ ಉಗಮದ್ದು. ಈಗ ಕೆಳಗೆ ಮೊದಲು ಇಲ್ಲಿ ಮೇಲೆ ಬರ್ತಾ ಇತ್ತು, ನದಿ ಬರ್ತಾ ಇತ್ತು. ಭೂಮಿಯಲ್ಲಿ ನೀರಿನಾಂಶ ಕಡಿಮೆ ಆದ ಕಾರಣ ಅದು ಕೆಳಗೆ ಹೋಗ್ತಾ ಇದೆ. ಇದೇ ಪಾದದಿಂದ ಉದ್ಭವ ಕುಮಾರದಾರ ಉದ್ಭವ ಆಗೋದು. ಬೇರೆ ಅಲ್ಲಿ ಕುಮಾರ ಪಾದ ಉಂಟು, ವಾಸುಗಿ ಉಂಟು. ವಾಸುಗಿ ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.